ಎಸ್ ಪಾಟೀಲರ ಒಂದು ಕರ್ಮಯೋಗಿ ಪ್ರಶಸ್ತಿಯನ್ನ ನೀಡಿದ್ದಾರೆ. ನಮ್ಮ ಸೇವೆ ಸುಮ್ಮನೆ ಅಲ್ಪವಾದ ಸೇವೆ. ನಮ್ಮ ಸಿದ್ಧಾಂತ ಏನು ಅಂದ್ರೆ ಬಸವಣ್ಣನವರು ಕೇವಲ ಪೂಜೆ ಜಪ ಪ್ರಾರ್ಥನೆ ಅಷ್ಟೇ ಹೇಳಿಲ್ಲ. ಬಸವಣ್ಣನವರು ಏನು ಹೇಳಿದ್ರು ಅಂದ್ರೆ ಪೂಜೆ ಜಪದ ಜೊತೆ ಸ್ವಲ್ಪ ಲಿಂಗ ಪೂಜೆ ಜೊತೆ ಜಂಗಮ ಸೇವೆ ಅಂದ್ರೆ ಸಮಾಜ ಸೇವೆನೂ ಮಾಡಿದ್ರೆ ಅದು ನಿಜವಾದ ದೇವರ ತೃಪ್ತಿ ಆಗ್ತಾನ ಅನ್ನೋ ಮಾತನ್ನ ಬಸವಣ್ಣನವರು ಹೇಳಿದ್ರು. ನೀನು ಒಂದು ಲಿಂಗಕ್ಕೆ 1000 ಕೂಡ ಅಭಿಷೇಕ ಮಾಡೋದು ಕಿಂತಲೂ ನಿಮ್ಮ ಮನೆ ಮುಂದೆ ಹರಿವಿ ಶುದ್ಧ ನೀರಿಟ್ಟು ಹೋಗುಗಳಲ್ಲಿ ಕುಡಿಸಿದ್ರೆ ಆ 1000 ಕೂಡ ಅಭಿಷೇಕಕ್ಕಿಂತಲೂ ಹೆಚ್ಚಿನ ಪುಣ್ಯ ಅನ್ನೋದು ಬಸವ ತತ್ವದ ತತ್ವ. ಅಂಥ ತತ್ವವನ್ನ ನಮ್ಮ ಬಸವ ಮಾರ್ಗ ನಮ್ದು. ಆ ಬಸವ ತತ್ವದ ಪ್ರಕಾರ ಏನು ಒಳ್ಳೆ ಸೇವೆ ನಾವು ಸಲ್ಲಿಸಿದ್ದೀವಿ. ಅದನ್ನ ಕಂಡು ಇವತ್ತ ನಮಗೆ ಗೌರವಿಸಿದ್ದಕ್ಕ ಅವರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನ ಹೇಳ್ತೀನಿ, ಧನ್ಯವಾದಗಳನ್ನ ಹೇಳ್ತೀನಿ. ಇನ್ನೊಂದು ಮಾತು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಇವತ್ತ ನಿಜವಾಗಿ ಏನು ಬಸವ ಸಿದ್ಧಾಂತದ ಆ ಬಸವ ಸಿದ್ಧಾಂತದ ಮಾನವೀಯ ಸೇವೆಯನ್ನ ಇವತ್ತು SR ಪಾಟೀಲ್ ಫೌಂಡೇಶನ್ ಅವರು ಮಾಡ್ತಾ ಇದೆ ಅಂತ ಹೇಳಿಕ್ಕೆ ಬಹಳ ಅಭಿಮಾನ, ಬಹಳ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಅವರು SS ಪಾಟೀಲ ಸ್ಮರಣಾರ್ಥವಾಗಿ ಏನು ಮಾನವೀಯ ಸೇವೆಯನ್ನ ಕೈಗೊಂಡಿದ್ದಾರಲ್ಲ, SS ಪಾಟೀಲ ಒಂದು ಸ್ಮರಣೆಯಲ್ಲಿ ಅನೇಕ ಅವರು ಹೇಳಿದರು ಬೇರೆ 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 ವಿಧದಲ್ಲಿ ಅವರು ಮಾನವೀಯ ಸೇವೆಯನ್ನು ಮಾಡ್ತಾ ಇರುವುದು ಬಹಳ ಸಂತೋಷ. ಬಸವಣ್ಣನವರು ಅದನ್ನೇ ಹೇಳ್ತಾರೆ, ಲಿಂಗಕ್ಕೆ ಎಷ್ಟೇ ನೈವೇದ್ಯ ಅರ್ಪಿಸಿದ್ರು ಲಿಂಗ ಉಣ್ಣಂಗಿಲ್ಲ. ಆ ಲಿಂಗಕ್ಕೆ ನೈವೇದ್ಯ ಅರ್ಪಿಸಿ ಹಸುವರಿಗಂತೂ ತನ್ನ ನೀಡಿದ್ರು ನಿಜವಾದ ಲಿಂಗ ಸಂತುಷ್ಟಿ ಅಂತ ಬಸವಣ್ಣನವರ ತತ್ವ. ಆ ತತ್ವವನ್ನೇ ಇವತ್ತು ಈ ಫೌಂಡೇಶನ್ ಮಾಡ್ತಾ ಇರೋದು ಬಹಳ ಹೆಮ್ಮೆಯ ವಿಷಯ, ಆನಂದದ ವಿಷಯ. ಇವತ್ತ ಬಹಳ ಜನ ಉದ್ಯಮಿಗಳು ಇರ್ತಾರೆ, ಬಹಳ ಜನ ಶ್ರೀಮಂತರು ಇರ್ತಾರೆ. ಆದ್ರೆ ಪಾಟೀಲಂತ ಮಕ್ಕಳು ಏನಾರ ಅವರು ಸುಪುತ್ರರು ಅಂಥ ಮಕ್ಕಳು ಇರೋರು ಲಕ್ಷಕ್ಕೊಬ್ರು ಕೋಟಿಗೊಬ್ರು ಇರ್ತಾರಂತ ಈ ಸಂದರ್ಭದಲ್ಲಿ ಇಚ್ಛಪಡ್ತಾ ಇದ್ದೀನಿ. ಯಾಕಂದ್ರೆ ಎಷ್ಟೋ ಶ್ರೀಮಂತರಿಗೆ ನಾವು ಏನೋ ಒಂದು ಸಲಹೆ ಕೊಡ್ತೀವಿ. ನಿಮ್ಮ ತಂದೆ ಬಹಳ ಬಡವರಿದ್ರು, ಬಹಳ ದೊಡ್ಡ ಶ್ರೀಮಂತರಾಗಿ ನಿಂಗೆ ಕೈಯಾರ, ನಿಮ್ಗೆಲ್ಲ ದೊಡ್ಡ ಆಸ್ತಿ ಬಿಟ್ಟು ಹೋಗ್ಯಾರ, ಸ್ವಲ್ಪ ಏನಾದ್ರು ಒಂದು ಸಣ್ಣ ಬಸವತತ್ವ ಗ್ರಂಥ ಮತ್ತೊಂದು ಏನಾರ ಮಾಡಪ್ಪ ಅಂತ ಹೇಳ್ತೀವಿ. ಹೇಳಿದ್ರೆ ನೋಡೋಣ ನೋಡೋಣ ತಂದು ಆ ಪುಣ್ಯ ದಿನ ಬಂದು 2 ಹೋಳಿಗೆ ಮಾಡಿ ಫೋಟೋ ತೋರಿ ಅವರೇ ಉಣ್ಣವರೇ ಈ ಕಾಲದಲ್ಲಿ ಜಾಸ್ತಿ ಇದ್ದಾರೆ. ಅಂತ ಸಂದರ್ಭದಲ್ಲಿ ಇವತ್ತ ಅವರ ತಂದೆಯವರ ದ್ವಿಗಂತ ಕರ್ಮಯೋಗಿ ಮತ್ತು SS ಪಾಟೀಲರ ಒಂದು ಸ್ಮರಣೆಯಲ್ಲಿ ಇಂಥ ಮಾನವೀಯ ಕಾರ್ಯವನ್ನ ಮಾಡ್ತಾ ಇರೋದು ಅವರ ಸುಪುತ್ರರಿಗೆ ಇನ್ನೂ ಆಯುಷ್ಯ ಆರೋಗ್ಯವನ್ನು ನೀಡಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಓಂ ಶ್ರೀ ಗುರು ಬಸವಲಿಂಗ. People stay warm in the hot places, they are hard workers. Only one has to be honest, sincere and dedicated. Success comes to those who works hard. I have brought up this from this place only. After doing my engineering, I was Gulbarga. My employee told me that why are you leaving this company? I told I want to work for 60 hours, but nobody is offering me a job of 60 hours in Bombay. My workplace is calling me, you can work 20 hours in a day. So I came back to Gulbarga. I started my business. And today I am here before you. I can be for employment, for industry, for family and for community. That is what I appreciate. Thank you. ಅನೇಕ ವಿಷಯಗಳನ್ನು ಅವರು ತಗೊಂಡು ಹೊರಟಿದ್ದಾರೆ. ಈಗ ಅವರಿಗೆ ಸಹಿತ ಅಭಿನಂದನೆ ಸಲ್ಲಿಸ್ತೀನಿ. ತಾವೆಲ್ಲ ಬಂದಿದ್ದೀರಿ, ನಮಗೆ ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತುಗಳನ್ನು ಪಾಟೀಲ್ ಅವರ ವ್ಯಕ್ತಿತ್ವ, ಅವರ ಕಾಯಕ ಪ್ರಜ್ಞೆಯನ್ನು ಅವರ ಮಕ್ಕಳು ಮುಂದುವರಿಸುತ್ತಿರುವುದು ಬಹಳ ಸಂತೋಷದ ಸಂಗತಿ. ಅವರು ತಾವು ಏನು ಮುಂದೆ ಮಾಡಲಿದ್ದೇವೆ ಅನ್ನುವಂತಹ ವಿಷಯದ ಬಗ್ಗೆಯೂ ಕೂಡ ನಮ್ಮ ಗಮನವನ್ನು
ಸೆಳೆದಿದ್ದಾರೆ. ಈ ಭಾಗದ ಕಲೆ, ಸಾಹಿತ್ಯ, ಸಂಗೀತ ಮುಂತಾದಂತಹ ಕ್ಷೇತ್ರಗಳಿಗೆ ಯೋಗ್ಯ ರೀತಿಯ ಒಂದು ಸನ್ಮಾನ, ಪುರಸ್ಕಾರ ದೊರೆಯುತ್ತಿಲ್ಲ ಎನ್ನುವಂತಹ ಕೂಗು ಇದೆ. ಈ ಭಾಗದ ಬಹಳ ಮಹತ್ವದ ಒಂದು ಕಾರ್ಯ ವೈಷ್ಣವ್ ಪಾಟೀಲರಿಂದ ನಡೆದು ಹೋಗಿದೆ. ನೌಕರಿಯಲ್ಲಿ ಮತ್ತು ಶಿಕ್ಷಣದಲ್ಲಿ ಒಂದು ಮೀಸಲಾತಿ ಸಿಗಬೇಕು ಅಂತ ಹೈದರಾಬಾದ್ ಕರ್ನಾಟಕದ ಹೋರಾಟ ಸಮಿತಿ ನಿರಂತರವಾಗಿ ಕಾರ್ಯ ಮಾಡಿದ್ದರಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಧರ್ಮಸಿಂಗ್ ಅವರು, ಇವರೆಲ್ಲರಿಗೆ ನಾವೆಲ್ಲ ಹೋರಾಟ ಸಮಿತಿಯಿಂದ ಸನ್ಮಾನ ಮಾಡಿ ಇದನ್ನು ಹೇಗಾದರೂ ಮಾಡಿ ತರಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡಿದ್ವಿ. ಅದೇ ಪ್ರಕಾರ ವೈಷ್ಣವ್ ಪಾಟೀಲರು ದೆಹಲಿಯಲ್ಲಿ ಹೋಗಿ ಎಲ್ಲ ವಿರೋಧ ಪಕ್ಷದ ನಾಯಕರನ್ನು ಕೂಡ ಕಂಡು ಬಹುದೊಡ್ಡ ಕಾರ್ಯವನ್ನು ಮಾಡಿದ್ದರಿಂದ ಸ್ವಲ್ಪ ಮಟ್ಟಿಗೆ 371ನೇ ಕಲುವಿನ ತಿದ್ದುಪಡಿಯಿಂದ ನಮ್ಮ ಮಕ್ಕಳಿಗೆ ಎಂಜಿನಿಯರಿಂಗ್ ಸೀಟು, ಮೆಡಿಕಲ್ ಸೀಟು, ಇನ್ನಿತರ ವೃತ್ತಿ ಶಿಕ್ಷಣದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗಿದೆ. ಜೊತೆಗೆ ನೌಕರಿಯಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗಿದೆ. ಇದು ಸಾಲದು. ಸಾಂಸ್ಕೃತಿಕವಾದಂತಹ ಒಂದು ಮೀಸಲಾತಿ ಬೇಕು ಅನ್ನುವಂತಹ ವಿಚಾರವನ್ನು ನಾನು ಕೊಪ್ಪಳ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯ ಮೂಲಕ ಹೊಸಪೇಟೆಯಲ್ಲಿ ಉಪಸಮಿತಿಯ ಮುಂದೆ, ಅಂದ್ರೆ ಉಪಸಮಿತಿಯ ಮುಂದೆ ಈಗ ಮಂತ್ರಿಗಳಾಗಿರ್ತಕ್ಕಂಥ ಗದಗಿನ ಪಾಟೀಲ್ ಇದ್ರವಾಗ ಅವರ ಎದುರಿಗೆ ಸಾಂಸ್ಕೃತಿಕ ಮೀಸಲಾತಿ ಅಂದ್ರೆ ಏನು ಅಂದ್ರೆ ನಮ್ಮ ವಿಶ್ವವಿದ್ಯಾಲಯಗಳಿಗೆ ನಮ್ಮವರೇ ಕುಲಪತಿಯಾಗಬೇಕು. ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ನಮ್ಮ ಭಾಗಕ್ಕೆ ಪ್ರತಿ ಜಿಲ್ಲೆಗೂ ಕೂಡ ಪ್ರಾತಿನಿಧ್ಯ ದೊರಕಬೇಕು. ನಿಗಮ, ಮಂಡಳಿ, ಪ್ರಾಧಿಕಾರಗಳಲ್ಲಿ ನಮ್ಮ ಸಂಖ್ಯೆಗೆ ಅನುಗುಣವಾಗಿ ಅಧ್ಯಕ್ಷತೆ ಮತ್ತು ಸದಸ್ಯತ್ವ ಸಿಗಬೇಕು. 12ನೇ ಶತಮಾನದ ಶರಣೆಯರಲ್ಲಿ ಎಲ್ಲ ಜಾತಿಗಳ ಜನ ಇದ್ರು. 18 ಜಾತಿಗಳು ಅನ್ನುವಂತಹ ಒಂದು ವಿಚಾರ ವಚನ ಸಾಹಿತ್ಯದಲ್ಲಿ ಬರ್ತದೆ. ಆ ಕ್ರಾಂತಿ ಯಶಸ್ವಿಯಾಗಿದ್ರೆ ನಮ್ಮ ಇಡೀ ಸಮಾಜ ಬದಲಾಗ್ತಾ ಇತ್ತು. ಬಂಧುಗಳೇ, ಯಾಕೆ ಅದು ವಿಫಲ ಆಯಿತು ಅಂದ್ರೆ ನೀವು ನೋಡಿದ್ದೀರಿ, ನಮ್ಮ ವಿಚಾರವಂತರನ್ನು, ಬರಹಗಾರರನ್ನು ಕೊಂದದ್ದನ್ನು ನೀವು ಕಂಡಿದ್ದೀರಿ. ನಮ್ಮಲ್ಲಿ ಪಾಟೀಲರ ಫೌಂಡೇಶನ್ಗೆ ಕರ್ಮಯೋಗಿ ಅಂತ ಇಟ್ಟಿದ್ದಾರೆ. ಅವರು ಕಾಯಕ ಯೋಗಿಯಾಗಿದ್ರು. ಆದ್ದರಿಂದ ಅವರಿಗೆ ಮಾರ್ಪಾಡು ಸಾಧ್ಯವಿದ್ದರೆ ಈ ಕರ್ಮಯೋಗಿ ಅನ್ನುವುದಕ್ಕೆ ಬದಲಾಗಿ ನಮ್ಮಲ್ಲಿ ಕಾಯಕ ಯೋಗಿ ಅನ್ನುವ ಶಬ್ದವನ್ನು ಅವರು ಬಳಸಬೇಕು. ಕರ್ಮ ನೀನು ಮಾಡು, ಫಲ ಬೇಡ ಅನ್ನುವ ತತ್ವ ನಮ್ದಲ್ಲ. ನೀನು ಕರ್ಮ ಮಾಡಿದರೆ, ನೀನು ಕಾಯಕವನ್ನು ಮಾಡಿದರೆ ಫಲ ನಿನ್ನ ಕೈ ಮೇಲೆ ಅನ್ನುವುದು ಶರಣ ತತ್ವ. ಆದ್ದರಿಂದ ಪಾಟೀಲ್ ಫೌಂಡೇಶನ್ ಅವರು ತಾವು ದಯವಿಟ್ಟು ತಪ್ಪು ತಿಳಿಯದೇ ಇದ್ರೆ, ನಾನು ಒಂದು ತಾತ್ವಿಕವಾದಂತಹ ಎಲ್ಲ ವಿಚಾರವನ್ನು ವಿಶ್ಲೇಷಣೆ ಮಾಡಕ್ಕಾಗಲ್ಲ, ಇದು ಸಭೆ ಅಲ್ಲ. ಆದ್ದರಿಂದ ಕರ್ಮಯೋಗಿಗೆ ಬದಲಾಗಿ ಕಾಯಕ ಯೋಗಿ ಅನ್ನುವುದೇ ಬಹಳ ಯೋಗ್ಯವಾಗಿರ್ತಕ್ಕಂಥ ಎಲ್ಲ ಜಾತಿಗಳ ಶರಣರು ಕೊಯ್ಲ್ ಮಾಡಿರ್ತಕ್ಕಂಥ ಪದ ಅದು ಕಾಯಕ. ಯಾಕೆ ಕರ್ಮಕ್ಕಿಂತ ಕಾಯಕ ಮಿಗಿಲು ಅಂದ್ರೆ, ನೀನು ಬೇಕು ಬೇಡ ಕೆಲಸ ಮಾಡ್ಬೋದು, ಕರ್ಮ ಮಾಡ್ಬೋದು. ಕಾಯಕ ಅಂದ್ರೆ ಮನುಷ್ಯ ತಲ್ಲೀನನಾಗಿ ಮಾಡ್ತಕ್ಕಂಥದ್ದೇ ಕಾಯಕ. ಅದು ಯಾವುದೇ ಇರಲಿ, ಬೌದ್ಧಿಕ ಕೆಲಸವೇ ಇರಲಿ, ಶ್ರಮ ಜೀವನವೇ ಇರಲಿ, ಎಲ್ಲವನ್ನೂ ಕೂಡ ಗೌರವಿಸುವಂತಹ ಒಂದು ದೃಷ್ಟಿಕೋನ ಕಾಯಕ ತತ್ವದಲ್ಲಿ ಇರೋದ್ರಿಂದ ನಾನು ಈ ಒಂದು ಸಲಹೆಯನ್ನು ಪ್ರತಿಷ್ಠಾನಕ್ಕೆ ಕೊಡ್ತಾ ಇದ್ದೇನೆ. ವೇದಿಕೆಯಲ್ಲಿ ಇರ್ತಕ್ಕಂಥ ಶಾಸಕರು, ಸಂಸದರು, ಮನು ಬಳಿಗಾರರು, ಎಲ್ಲ ಪ್ರಶಸ್ತಿ ವಿಜೇತರು ಮತ್ತು ನಿಮ್ಮೆಲ್ಲರನ್ನು ಕೂಡ
ಕಣ್ತುಂಬಿಕೊಳ್ತಕ್ಕಂತಹ, ನಾವು ಮಾಡಿದ ಸಣ್ಣ ಪುಟ್ಟ ಕಾರ್ಯಗಳಿಗಾಗಿ ನಮ್ಮನ್ನು ಗೌರವಿಸತಕ್ಕಂಥ ಈ ಕುಟುಂಬಕ್ಕೆ ಮತ್ತು ಕಾಯಕ ಯೋಗಿ ಪಾಟೀಲರಿಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಅವರಿಗೆ ಮತ್ತೊಮ್ಮೆ ಚಪ್ಪಾಳೆ ಬರಲಿ. ಕರ್ಮಯೋಗಿ ಡಾಕ್ಟರ್ ಎಸ್ ಪಾಟೀಲ್ ಪುಣ್ಯ ಸ್ಮರಣೆ ದಿನಾಚರಣೆ ಪ್ರಯುಕ್ತ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿದ್ದು ಡಾಕ್ಟರ್ ಎಸ್ ಪಾಟೀಲ್ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ನಾಡೋಜ್ ಡಾಕ್ಟರ್ ಮನು ಬಳಿಗಾರ್ ಸರ್ ಅವರು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಜೋಡಿಸಿದರು. ಡಾಕ್ಟರ್ ಎಸ್ ಪಾಟೀಲ್ ಅವರಿಗೆ ನಮನ ಸಲ್ಲಿಸುವ ಉದ್ದೇಶದಿಂದ ಈ ಭವ್ಯ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿ ಪ್ರೀತಿಯಿಂದ ಆಮಂತ್ರಿಸಿ ನನಗೆ ಸನ್ಮಾನ ನೀಡಿದಿರಿ. ಪಾಟೀಲ್ ಅವರ ಕುಟುಂಬಕ್ಕೆ ಧನ್ಯವಾದಗಳು. ಈ ಸನ್ಮಾನ ಜನತೆಗೆ ಸಮರ್ಪಣೆ ಮಾಡುತ್ತೇನೆ. ಸಮಾಜದಲ್ಲಿ ನಮ್ಮ ಮನೆ ಗೌರವಕ್ಕೆ ಕಾರಣಕರ್ತರು ಶ್ರೀ ಧರ್ಮಸಿಂಗ್ ಸರ್ ಅವರು, ಶ್ರೀ ಖರ್ಗೆ ಸರ್ ಅವರು ಮತ್ತು ಅಪ್ಪ ಮನೆತನ ಅಂದ್ರೆ ನಾವು ಅಲ್ಲಿ ಓದಿದ್ದೇವೆ. ಎಜುಕೇಶನ್ ಅಲ್ಲೇ ಆಗಿದ್ದು ನಮ್ದು ಎಲ್ಲರದು. ನಮ್ಮ ಮನೆ ಕುರಿತು ಮಾತಂಗಿ ದೀವಟಿಗೆ ಚಲನಚಿತ್ರ ನಿರ್ಮಾಣವಾಗಿದೆ. ಅದೆಲ್ಲ ತಮ್ಮ ಆಶೀರ್ವಾದದಿಂದ. ಅದಕ್ಕೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ ಪಿಕ್ಚರ್ಗೆ. ಅದು 13th ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಒಳಗೆ ಸಿಲೆಕ್ಟ್ ಆಗಿದೆ. ಲಾಟ್ ಆಫ್ ಡಿಮಾಂಡ್ ಇನ್ ದಿ ಯೂನಿವರ್ಸಿಟೀಸ್, ಕಾಲೇಜಸ್. ನಮ್ಮ ಮನೆ ಸ್ಟೋರಿ ಇದೆ ಅದರೊಳಗೆ. ಕ್ರಾಂತಿಕಾರಿ ಅಣ್ಣ ಬಸವಣ್ಣನವರು 12ನೇ ಶತಮಾನದಲ್ಲಿ ಅನುಭವ ಮಂಟಪ ಸ್ಥಾಪನೆ ಮಾಡಿ ನಮ್ಮೆಲ್ಲರನ್ನು ಸೇರಿಸಿದ್ದಾರೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ಇರಬೇಕು. ಲೆಕ್ಕ ಹಾಕ್ತಾ ಹೋಗ್ಬಾರ್ದು. ಲೆಕ್ಕ ಹಾಕ್ತಾರೆ ಅಲ್ಲೇ ಕುಂದಿರ್ತೇವೆ, ಮುಂದೆ ಹೋಗೋದಿಲ್ಲ. ಅಣ್ಣ ಅವರು ಎಷ್ಟು ಹೇಳಿಕೊಟ್ಟಿದ್ದಾರೆ ಅದ್ರ ತರ ನಾವಿರ್ಬೇಕು. ಡಾಕ್ಟರ್ ಎಸ್ ಪಾಟೀಲ್ ಅವರು ಊರಿನ ಅತಿ ದೊಡ್ಡ ಉದ್ಯಮಿಗಳು ಅಂತ ನನಗೆ ಇವಾಗೇ ಗೊತ್ತಾಗಿದ್ದು. ಅದರ್ವೈಸ್ ಐ ಡಿಡ್ ನಾಟ್ ನೋ. ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತೀವಿ ನಾವು, ಸಾವುಕಾರ ಮಂದಿ ದೇಶ ಹೇಗೆ ಕಟ್ತಾರಂತ. ಇಲ್ಲಿ ನೋಡಿದ್ರೆ ನಮ್ಮೂರಲ್ಲಿ ಕಟ್ಕೊಂಡಿದ್ದಾರೆ. ಪೂಜ್ಯ ಸ್ವಾಮೀಜಿಯವರೇ, ಮತ್ತು ಅನ್ನಪ್ರಭು ಪಾಟೀಲ್ ಅವರೇ, ಬಸವರಾಜ ಬಿಂಬಳೆ ಅವರೇ, ಮತ್ತು ಇಲ್ಲಿ ರೇಖೆಲ್ಲ ಅಣ್ಣ ತಮ್ಮಂದಿರೇ, ಮತ್ತು ಎಸ್ ಪಾಟೀಲ್ ಫೌಂಡೇಶನ್ ಪದಾಧಿಕಾರಿಗಳೇ, ಮತ್ತು ಶ್ರೀ ಎಸ್ ಪಾಟೀಲ್ ಕುಟುಂಬದ ಸದಸ್ಯರೇ, ಮತ್ತು ಗಣ್ಯ ವ್ಯಕ್ತಿಗಳೇ, ನಾವೇನು ಜಾಸ್ತಿ ಇಲ್ಲ. ಈಗ ಏನಂದರೆ ನಾವು ಇವತ್ತೆಲ್ಲ ಸೇರಿರೋದು ಶ್ರೀಮಂತ ಎಸ್ ಪಾಟೀಲ್ ಅವರಿಗೆ ನಮ್ಮ ಸಂಸ್ಥೆಗೆ ನಾವೆಲ್ಲ ಸೇರಿದ್ದೀವಿ. ಅವರ ಆತ್ಮ ಶಾಂತಿ ಪೂರಕ್ಕೆ ಸೇರಿದ್ದೀವಿ. ಅದು ಕಾರ್ಯಕ್ರಮ ಆಗಿದೆ ಈಗ. ಮತ್ತು ನಮ್ಮ ಲಿಂಗರಾಜ್ ಪಾಟೀಲ್ ಹೇಳಿದಾಗ ಭಾಳ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅವರು ಎಸ್ ಪಾಟೀಲ್ ಮೆಮೊರಿಯಲ್ಲಿ. ಅವೆಲ್ಲ ಯಶಸ್ವಿಗೊಳಿಸಬೇಕು ಮತ್ತು ಎಲ್ಲ ಒಳ್ಳೆಯದಾಗಲಿ ಅಂತ ಅವರಿಗೆ ಶುಭ ಹಾರೈಸುತ್ತಿದ್ದಾರೆ ಈ ಸಂದರ್ಭದಲ್ಲಿ. ಈಗ ಭಾಳ ಎಸ್ ಪಾಟೀಲ್ ಬಗ್ಗೆ ಹೇಳೋದು ಭಾಳ ಇದೆ. ಯಾಕಂದ್ರೆ ನಾವು ಚಿಕ್ಕವರದಾಗೆ ನೋಡಿದ್ದೇವೆ ಅವರಿಗೆ. ನಾವು ಅವ್ರ ಬಗ್ಗೆ ಮಾತಾಡೋಕೆ ನಮ್ಗೆ ಅಷ್ಟು ಇದು ಇಲ್ಲ. ನಾವು ಭಾಳ ಸಣ್ಣವರಾಗ್ತೀವಿ ಅವ್ರ ಬಗ್ಗೆ ಮಾತಾಡೋದಿದ್ರೆ. ಬಟ್ ಹಿಸ್ ಕಾಂಟ್ರಿಬ್ಯೂಷನ್ ಇಸ್ ಮೋರ್ ಟು ಡೆವಲಪ್ಮೆಂಟ್ ಆಫ್ ಗುಲ್ಬರ್ಗ ಎಕಾನಮಿ ಆ್ಯಂಡ್ ಇನ್ ದಿ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರಿ ಇನ್ ಕರ್ನಾಟಕ ಆ್ಯಂಡ್ ಪರ್ಟಿಕ್ಯುಲರ್ಲಿ ಇನ್ ಗುಲ್ಬರ್ಗ ಅಂತ ಹೇಳ್ಬೋದು. ಅವ್ರು ಏನೇನು ಮಾಡಬೇಕಂತ ಅಂದ್ಕೊಂಡಿದ್ದಾರೆ ಎಸ್ ಪಾಟೀಲ್ ಫೌಂಡೇಶನ್ ಅಂತ, ಅದೆಲ್ಲ ಮಾಡಲಿ ಅಂತ ಹೇಳಿ ಅವರಿಗೆ ಒಳ್ಳೆಯದಾಗಲಿ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ. ಜೀವನದಲ್ಲಿ ಹುಟ್ಟು ಮತ್ತು ಸಾವು ಇವೆರಡರ ಮಧ್ಯದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಇವತ್ತು ನೆನಲಿಕ್ಕೆ ನಾವೆಲ್ಲ ಬಯಸ್ತೀವಿ. ಭಾಳಷ್ಟು ಜನ ಸಮಾಜದಲ್ಲಿ ಬರ್ತಾರೆ ಹೋಗ್ತಾರೆ ಅಮ್ಮನ ಬೇರೆ. ಆದರೆ ಎಸ್ ಪಾಟೀಲ್ ಕೂಡ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿ ಇವತ್ತು ಈ ಕಲಬುರಗಿಯಲ್ಲಿ ಒಬ್ಬ ವ್ಯಕ್ತಿಯಾಗಿ ಇಡೀ ದೇಶದಲ್ಲ ಕಲಬುರಗಿಗೆ ಒಂದು ಶಕ್ತಿಯಾಗಿ ಬೆಳೆದಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಇವತ್ತು ಭಾಳ ಹೆಮ್ಮೆ ವಿಷಯ. ಕಲಬುರಗಿಯ ಅದಾನಿ ಅಂಬಾನಿ ಅನ್ನೋದು ತಪ್ಪಾಗಿದ್ದಿಲ್ಲ. ಬಿ ಆರ್ ಪಾಟೀಲು, ಮಾಧವ್ ಅವರು, ಗೆಲ್ಡಾ ಅವರು, ಕೆಲವು ಜನ ಏನಂತಂದ್ರೆ ಇವರು ಮಾಡಿರ್ತಕ್ಕಂಥ ಸಾಧನೆಗಳು. ಕಲಬುರಗಿ ಅತಿ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ. ನಮ್ಮ ಧರ್ಮಸಿಂಗ್ ಸಾಹೇಬ್ ಹೇಳ್ತಿದ್ರು, ಎಸ್ ಪಾಟೀಲ್ರು ಅವರು ಮತ್ತು ಸಣ್ಣ ಬಸಪ್ಪ ನಾವೆಲ್ಲ ಒಂದೇ ಕಡೆ ಕಲ್ತೀವಿ, ಸೈಕಲ್ ಮ್ಯಾಗ ಬರ್ತಿದ್ರು ಅವಾಗ ಅಂತ ಹೇಳಿ. ಆ ಮನುಷ್ಯ ಇವತ್ತು ಭಾರತ ದೇಶದಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಹಾಕಿ ಇವತ್ತು ಅವ್ರ ಪುತ್ರ ತೆಲಂಗಾಣದಲ್ಲಿ ಬಹಳ ಹೆಸರನ್ನ ಮಾಡಿರ್ತಕ್ಕಂಥದ್ದು. ದೇಶಕ್ಕೆ ಬಂದ ದೊಡ್ಡ ಆಸ್ತಿಯಾಗಿ ಒಂದು ವಾಣಿಜ್ಯೋದ್ಯಮ ಕಾರ್ಯಕ್ರಮದಲ್ಲಿ ಬಹಳಷ್ಟು ಕೆಲಸ ಮಾಡಿ ಕಾಯಕವೇ ಕೈಲಾಸ ಅಂತಕ್ಕಂಥ ತತ್ವ ಸಿದ್ಧಾಂತಕ್ಕೆ
ಒಳ್ಳೆಯ ಹೆಸರನ್ನು ತಂದಿರತಕ್ಕಂಥ ವ್ಯಕ್ತಿ. ಇವತ್ತು ಅವ್ರ ಪುತ್ರರು ಕೂಡ ಅವರು ನಡೆದಿರ್ತಕ್ಕಂಥ ದಾರಿಯಲ್ಲಿ ಅವ್ರ ತಂದೆಯವರಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಯಾವಾಗಲೂ ನಾಗ್ಪುರ ಆಗಲಿ ಬೇರೆ ಬೇರೆ ಕಡೆ ಕೂಡ ಕೆಲಸ ಹಚ್ಚಿ ಅವರಿಗೆ ಮನೆಗೆ ಬಂದು ಬೆಳಕು ಮಾಡಿಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ SS ಪಾಟೀಲ್. ಎಷ್ಟೋ ಜನ ಕೆಲಸ ಮಾಡ್ತಕ್ಕಂಥ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇವತ್ತು ಅವ್ರಿಗೆ ಲಗ್ನ ಆಗಲಿ ಶಾಲೆ ಓದಿಸ್ತಕ್ಕಂಥ ಎಷ್ಟೋ ಮಕ್ಕಳಿಗೆ ಶಾಲೆಯನ್ನು ಕಲಿಸ್ತಿದ್ರು. ಅವರು ಭಾಳಷ್ಟು ನಾನು ಹತ್ತಿರದಿಂದ ನೋಡಿದ್ದೀನಿ ಮತ್ತು ಅವ್ರಿಗೆ ಕೆಲಸ ಕೂಡ ಕೊಟ್ಟಿದ್ದರು. ಇಂಥ ಒಂದು ನಿಟ್ಟಿನಲ್ಲಿ ಬೆಳೆದಿರ್ತಕ್ಕಂಥ ಒಬ್ಬ SS ಪಾಟೀಲ್ರು ಇವತ್ತು ಅವ್ರ ಪುತ್ರ ಕೂಡ ಒಳ್ಳೆಯ ಕೆಲಸ ನೋಡ್ರಿ. ಅವ್ರ ತಂದೆಗೆ ತಕ್ಕ ಮಕ್ಕಳಾಗಿ ಅಂತಂದು ಇವತ್ತು ಅವ್ರ ಒಂದು ಬಿಸಿಲು ಏನಿದೆ, ಒಂದು ಆನಂದ ಕುಟುಂಬ ಅಂತ ಹೇಳಿ ಏನು ಈ ಒಂದು ಕಾರ್ಯಕ್ರಮ ಬಹಳ ಒಳ್ಳೆಯ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಈ ಭಾಗದ ಜನರಿಗೆ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಕೆಲಸ ಅವರನ್ನು ಹೆಸರನ್ನು ಉಳಿಸ್ತಕ್ಕಂಥ ರೀತಿಯಲ್ಲಿ ಅವರು ಕೂಡ ಒಂದು ಹೆಜ್ಜೆ ಮುಂದೆ ಇಟ್ಟು ಈ ಒಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಶ್ರೀನಿವಾಸ ಅಡಿಗೆ ಹೊಲದಲ್ಲಿ ನಾವೆಲ್ಲರೂ ಕೂಡ ಅದಕ್ಕೆಲ್ಲರೂ ಬೆಂಬಲರಾಗಿ ತಮಗೆ ಯಾವ ರೀತಿ ಕೆಲಸ ನಾವು ಕೂಡ ತಮ್ಮ ಜೊತೆಗೆ ಕೈ ಜೋಡಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ SS ಪಾಟೀಲರು ಬಹಳಷ್ಟು ಕುಟುಂಬಗಳಿಗೆ ದೀಪ ಬೆಳೆಸ್ತಕ್ಕಂಥ ವ್ಯಕ್ತಿ. ಅವರ ಮನಸ್ಸಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತನಾಡಿ ನನಗೆ ಕೂಡ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂಚನೆ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. To remember and celebrate the life of my grandfather, Shri Shantlingappa Shri Sharanappa Patil. It's heartwarming to see so many of you here, each with your own special connection to him, a testament to the impact Appa had on our lives. I'd like to take a moment and acknowledge the pain of loss. It's never easy to say goodbye to someone we love, and each of us are dealing with it in our own way. Appa was a man who lived his life with integrity and purpose. He worked hard and loved deeply. He found happiness in simple things. His laugh could light up a room, and he had a way of making everyone feel important. While Appa may no longer be with us, his spirit and legacy will live on through the lessons he taught us and the love he shared with us. Each of us carry a piece of Appa with us in our hearts and in our actions. Before we conclude, I would like to express my deepest gratitude to Dr. Dakshayani S. Appa, Shri Radhakrishna Dodamani, our guest of honor Shri Allama Prabhu Patil, Dr. Manu Baragar, and also the awardees Dr. Basavaling Patedavaru, Shri N.K. Mallu, Dr. V.G. Adani, Professor Allama Prabhu Bhattedur, Dr. Vijayalakshmi Deshmani. Amongst everyone else who has blessed us with our presence today, thank you.